I am Dr. Namata N, Assistant Professor of Economics, Government First Aid College, TIP 2. Topic: Tests of Social Advantage. ಟೆಸ್ಟ್ಸ್ ಆಫ್ ಸೋಷಿಯಲ್ ಅಡ್ವಾಂಟೇಜ್, ಸಾಮಾಜಿಕ ಪ್ರಯೋಜನದ ಪರೀಕ್ಷೆಗಳು ಅಂತ. ಏನು ಸಾಮಾಜಿಕ ಪ್ರಯೋಜನದ ಪರೀಕ್ಷೆಗಳು? ಫೈಂಡಿಂಗ್ ಎ ಸೋಷಿಯಲ್ ಬೆನಿಫಿಟ್ ಈಸ್ ಹಾರ್ಡ್ ವರ್ಕ್ ಅಂಡ್ ಎ ಥಿಂಗ್ ದಟ್ ಈಸ್ ಕನ್ಸಿಡರ್ಡ್ ಸೋಷಿಯಲ್ ಬೆನಿಫಿಟ್ ಅಟ್ ಒನ್ ಟೈಮ್ ಮೇ ಬಿ ಅನದರ್ ಟೈಮ್, ಬಟ್ ಸೋಷಿಯಲ್ ಬೆನಿಫಿಟ್ ಪ್ರೆಸೆಂಟೆಡ್ ಬೈ ಡಾಲ್ಟನ್ ಅಂಡ್ ಮೆನಿ ಎಕನಾಮಿಸ್ಟ್ಸ್. ಸಾಮಾಜಿಕ ಪ್ರಯೋಜನವನ್ನು ಕಂಡುಹಿಡಿಯುವುದು ಕಷ್ಟದ ಕೆಲಸ, ಆದರೆ ಒಂದು ಕಾಲದಲ್ಲಿ ಸಾಮಾಜಿಕ ಪ್ರಯೋಜನವನ್ನು ಎಂದು ಪರಿಗಣಿಸಲ್ಪಟ್ಟಿರುವಂತಹ ವಿಷಯ ಇನ್ನೊಂದು ಕಾಲದಲ್ಲಿ ಆಗಿಲ್ಲದೆ ಇರಬಹುದು. ಅಂದರೆ ಅದು ಸೋಷಿಯಲ್ ಬೆನಿಫಿಟ್ ಅಂತ ಅನ್ನಿಸ್ಕೊಳ್ಳದಲ್ಲೇ ಇರಬಹುದು ಅನ್ನುವಂಥದ್ದು. ಆದಾಗ್ಯೂ ಸಾಮಾಜಿಕ ಪ್ರಯೋಜನವನ್ನು ಪರೀಕ್ಷಿಸಲು ಡಾಲ್ಟನ್ ಮತ್ತಿತರ ಅರ್ಥಶಾಸ್ತ್ರಜ್ಞರು ಪ್ರಯತ್ನವನ್ನು ಪಟ್ಟಿದ್ದಾರೆ. ಇಲ್ಲಿ ಸಾಮಾಜಿಕ ಪ್ರಯೋಜನ ಅಂದರೆ ಏನು ಅನ್ನೋದನ್ನು ನಾವು ಈಗಾಗಲೇ ಲಾಸ್ಟ್ ಕ್ಲಾಸಲ್ಲಿ ತಿಳ್ಕೊಂಡಿದ್ದೀವಿ. ಹಾಗಾಗಿ ಈ ಸಾಮಾಜಿಕ ಪ್ರಯೋಜನ ಅನ್ನುವಂಥದ್ದನ್ನು ನಾವು ನೋಡಿದಾಗ ಇಲ್ಲಿ ಅದು ಸಾಮಾಜಿಕ ಪ್ರಯೋಜನ ಅನ್ನಿಸ್ಕೊಳ್ಳುತ್ತಾ ಇಲ್ವಾ ಅನ್ನುವಂಥದ್ದನ್ನು ನೋಡಿದಾಗ ಈ ಗರಿಷ್ಠ ಸಾಮಾಜಿಕ ಪ್ರಯೋಜನ ಅಂತ ಹೇಳುವಂತೆ ಸಾರ್ವಜನಿಕ ಪ್ರಾಧಿಕಾರಗಳು ಕೈಗೊಳ್ಳುವಂತಹ ತೆರಿಗೆ, ಸಾರ್ವಜನಿಕ ವೆಚ್ಚ ಮೊದಲಾದ ಚಟುವಟಿಕೆಗಳು ಜನಸಮುದಾಯದ ಒಂದು ಅಭಿವೃದ್ಧಿಗೆ, ಕ್ಷೇಮಾಭಿವೃದ್ಧಿಗೆ ಸಹಾಯ ಮಾಡಿದ್ರೆ ಅದನ್ನು ಸಾಮಾಜಿಕ ಪ್ರಯೋಜನ ಅಂತ ನಾವು ಕರಿತೀವಿ. ಅಂದರೆ ಈ ಸಾಮಾಜಿಕ ಪ್ರಯೋಜನ ಅನ್ನುವಂಥದ್ದು ಒಂದೊಂದು ಕಾಲದಲ್ಲಿ ಒಂದೊಂದು ರೀತಿಯಲ್ಲಿ ಇರುತ್ತೆ ಅನ್ನುವಂಥದ್ದು. ಆದಾಗ್ಯೂ ಸಹ ಡಾಲ್ಟನ್ ಮತ್ತು ಕೆಲವು ಅರ್ಥಶಾಸ್ತ್ರಜ್ಞರು ಅದನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಪಡ್ತಾರೆ, ಅಂದರೆ ವಿವರಿಸಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾರೆ. ಅದನ್ನು ಕೆಲವು ಅಂಶಗಳನ್ನು ನಾವು ಇಲ್ಲಿ ವಿವರಿಸಬಹುದು. ಫಸ್ಟ್ ಒನ್, ಕನ್ಸರ್ವೇಷನ್ ಆಫ್ ದ ಕಮ್ಯುನಿಟಿ. ದ ಫಸ್ಟ್ ಪಾಯಿಂಟ್ ಈಸ್ ಕನ್ಸರ್ವೇಷನ್ ಆಫ್ ದ ಕಮ್ಯುನಿಟಿ, ಸಮುದಾಯದ ಸಂರಕ್ಷಣೆ. ಅಕಾರ್ಡಿಂಗ್ ಟು ಡಾಲ್ಟನ್, ಕಮ್ಯುನಿಟಿ ಪ್ರಿಸರ್ವೇಷನ್ ಇಸ್ ದ ಫಸ್ಟ್ ಟೆಸ್ಟ್ ಆಫ್ ಸೋಷಿಯಲ್ ಗುಡ್ ವೆನ್ ದ ಕಂಟ್ರಿ ಈಸ್ ಕ್ರಿಯೇಟೆಡ್ ಬೈ ಇಂಟರ್ನಲ್ turmoil and chose and language attacks, that is to maximize the social welfare of the government over the patronage of the army, the policy and the judiciary. ಇಲ್ಲಿ ಸಮುದಾಯದ ಸಂರಕ್ಷಣೆ. ಡಾಲ್ಟನ್ನ ಪ್ರಕಾರ ಸಮುದಾಯದ ಸಂರಕ್ಷಣೆಯು ಸಾಮಾಜಿಕ ಪ್ರಯೋಜನದ ಮೊದಲನೆಯ ಪರೀಕ್ಷೆ. ಯಾಕೆಂದರೆ ಆಂತರಿಕ ಗಲಭೆಗಳಿಂದ ಮತ್ತು ಅವ್ಯವಸ್ಥೆಗಳಿಂದ ಹಾಗೂ ಬಾಹ್ಯ ದಾಳಿಗಳಿಂದ ದೇಶವನ್ನು ರಕ್ಷಿಸಿದಾಗ ಸಮುದಾಯದ ಸಂರಕ್ಷಣೆ ಆಗುತ್ತೆ. ಅಂದರೆ ಸೈನ್ಯದ ಪೋಷಣೆ, ಪೊಲೀಸ್ ವ್ಯವಸ್ಥೆ, ನ್ಯಾಯಾಂಗ ಮೊದಲಾದವುಗಳ ಮೂಲಕ ಸರ್ಕಾರ ಕೈಗೊಳ್ಳುವಂತಹ ವೆಚ್ಚವು ಸಾಮಾಜಿಕ ಪ್ರಯೋಜನವನ್ನು ಗರಿಷ್ಠಗೊಳಿಸಿಕೊಳ್ಳಲು ನೆರವಾಗುತ್ತೆ ಅನ್ನುವಂಥದ್ದು. ಹಾಗಾಗಿ ಇದನ್ನು ನಾವೆಂದು ಕರಿತೀವಿ? ಸಮುದಾಯದ ಸಂರಕ್ಷಣೆ, ಅಂದರೆ ಒಂದು ಸಮುದಾಯವನ್ನು ಸಂರಕ್ಷಣೆ ಮಾಡುವಂತಹದ್ದು ಅಂತ. The second point is increase in production. If public finance increases the level of output in the country, it will be a social benefit. ಉತ್ಪಾದನೆಯ ಹೆಚ್ಚಳ, ಇನ್ಕ್ರೀಸ್ ಇನ್ ಪ್ರೊಡಕ್ಷನ್ ಅಂದರೆ ಉತ್ಪಾದನೆ ಹೆಚ್ಚಳ. ಸಾರ್ವಜನಿಕ ಹಣಕಾಸು ದೇಶದಲ್ಲಿ ಉತ್ಪಾದನೆಯ ಮಟ್ಟವನ್ನು ಏನು ಮಾಡುತ್ತೆ? ಹೆಚ್ಚಿಸುತ್ತೆ. ಸಾಮಾಜಿಕ ಪ್ರಯೋಜನ ಇದರಿಂದಾಗಿ ಏನಾಗುತ್ತೆ? ಗರಿಷ್ಠಗೊಳ್ಳುತ್ತೆ. ಆದರೆ ಇದನ್ನು ಮೂರು ಅಂಶಗಳನ್ನ ನಾವು ತಿಳ್ಕೊಳ್ಬೋದು. ಅಂದರೆ ಒಂದು, ಅದರಲ್ಲಿ ಲೆಸ್ ಎಫರ್ಟ್ ಶುಡ್ ರಿಸಲ್ಟ್ ಇನ್ ಹೈಯರ್ ಔಟ್ಪುಟ್. ಕಡಿಮೆ ಪ್ರಯತ್ನದಿಂದ ಹೆಚ್ಚಿನ ಪ್ರಮಾಣದ ಉತ್ಪಾದನೆ ಮಾಡುವಂತಿರಬೇಕು. ಇಲ್ಲಿ ಪ್ರಮುಖವಾಗಿ ಮೂರು ಅಂಶಗಳನ್ನು ಹೇಳ್ತಾರೆ. ಅದರಲ್ಲಿ ಒಂದು, ಪ್ರಯತ್ನ ಕಡಿಮೆ ಇರಬೇಕು. ಅಂದರೆ ಕಡಿಮೆ ಪ್ರಯತ್ನದಿಂದ ಹೆಚ್ಚಿನ ಪ್ರಮಾಣದ ಉತ್ಪಾದನೆ. ಪ್ರಯತ್ನ ಅಥವಾ ನಿಮ್ಮ ಎಫರ್ಟ್ ಅನ್ನುವಂಥದ್ದೇನಿದೆ ಇದು ಕಡಿಮೆ ಆದಾಗ್ಯೂ ಸಹ ಅದರ ಉತ್ತಮ ಫಲಿತಾಂಶ ಅಂದರೆ ಅದರ ಉತ್ತರ ಏನಾಗಿರಬೇಕು ಅಂದರೆ ಅದರ ಪ್ರತಿಫಲ ಏನಾಗಿರಬೇಕು ಅಂದರೆ ಹೆಚ್ಚಾಗಿರಬೇಕು ಅನ್ನುವಂಥದ್ದು. ಎರಡನೇದು, ಬೆಟರ್ ಪ್ರೊಡಕ್ಷನ್ ಸಿಸ್ಟಮ್ ಕ್ಯಾನ್ ಪ್ರಿವೆಂಟ್ ಫೈನಾನ್ಷಿಯಲ್ ರಿಸೋರ್ಸಸ್ ಫ್ರಮ್ ಬೀಯಿಂಗ್ ವೇಸ್ಟೆಡ್. ಉತ್ತಮವಾದಂತಹ ಉತ್ಪಾದನಾ ವ್ಯವಸ್ಥೆಯಿಂದ ಆರ್ಥಿಕ ಸಂಪನ್ಮೂಲಗಳನ್ನು ವ್ಯರ್ಥವಾಗುವುದನ್ನು ತಡೆಯುವಂಥದ್ದು. ಏನು ಉತ್ತಮವಾದಂತಹ ಒಂದು ಉತ್ಪಾದನಾ ವ್ಯವಸ್ಥೆ ಇದೆಯೋ ಇದರಲ್ಲಿ ಆರ್ಥಿಕ ಸಂಪನ್ಮೂಲಗಳು ವ್ಯರ್ಥವಾಗುವುದನ್ನು ತಡೆಯುವಂಥದ್ದು ಎರಡನೇದು. ಮೂರನೇದು, ದ ಸ್ಟ್ರಕ್ಚರ್ ಆಫ್ ಪ್ರೊಡಕ್ಷನ್ ಕ್ಯಾನ್ ಬಿ ಈಸಿಲಿ ಅರೇಂಜ್ಡ್ ಟು ಮೀಟ್ ದ ನೀಡ್ಸ್ ಆಫ್ ದ ಕಮ್ಯುನಿಟಿ. ಉತ್ಪಾದನೆಯ ರಚನೆಯನ್ನು ಸರಿಯಾಗಿ ವ್ಯವಸ್ಥೆಗೊಳಿಸಿದಾಗ ಸಮುದಾಯದ ಅವಶ್ಯಕತೆಗಳನ್ನು ಸುಲಭವಾಗಿ ಈಡೇರಿಸಬಹುದು. ಈ ಮೂರು ಅಂಶಗಳೇನು ಹೇಳ್ತೆ ಅಂದರೆ ಉತ್ಪಾದನೆಯನ್ನು ಒಟ್ಟಾರೆಯಾಗಿ ನಾವು ಹೆಚ್ಚಿಸಬೇಕು. ಆ ಉತ್ಪಾದನೆಯನ್ನು ಹೆಚ್ಚಿಸಿದ್ದೇ ಆದರೆ ಸಾಮಾಜಿಕ ಕ್ಷೇಮಾಭಿವೃದ್ಧಿಯೂ ಸಹ ಹೆಚ್ಚಾಗುತ್ತೆ ಅನ್ನುವಂಥದ್ದನ್ನು ಹೇಳುತ್ತೆ. ಮೂರನೇ ಪಾಯಿಂಟ್, ಇಂಪ್ರೂವ್ಮೆಂಟ್ ಇನ್ ಡಿಸ್ಟ್ರಿಬ್ಯೂಷನ್. ವಿತರಣೆಯಲ್ಲಿ ಸುಧಾರಣೆಗಳು. ಏನು ಉತ್ಪಾದನೆ ಆಯಿತು ಆ ಉತ್ಪಾದನೆ ಆದದ್ದನ್ನು ಏನು ಮಾಡಬೇಕು? ನಾವು ವಿತರಣೆ ಮಾಡಬೇಕು. ಹಾಗಾಗಿ ವಿತರಣೆಯಲ್ಲಿ ಸುಧಾರಣೆಗಳಾಗಬೇಕು. ವೆನ್ ವೆಲ್ತ್ ಆ್ಯಂಡ್ ಇನ್ಕಮ್ ಆರ್ ಡಿಸ್ಟ್ರಿಬ್ಯೂಟೆಡ್ ಆಸ್ ಈಕ್ವಿಟಬಲಿ ಆಸ್ ಪಾಸಿಬಲ್ ಇನ್ ದ ಕಮ್ಯುನಿಟಿ, ಎಕನಾಮಿಕ್ ವೆಲ್ಫೇರ್ ಇಸ್ ಎನ್ಹಾನ್ಸ್ಡ್ ಬೈ ಇಂಪೋಸಿಂಗ್ ಅಥಾರಿಟೇಟಿವ್ ಟ್ಯಾಕ್ಸಸ್ ಆನ್ ದ ವೆಲ್ತಿ ಕ್ಲಾಸಸ್ ಆ್ಯಂಡ್ ಲಾರ್ಜ್ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಫಾರ್ ದ ವೆಲ್ಫೇರ್ ಆಫ್ ದ ಪೂರ್. ಅಂದರೆ ವಿತರಣೆಯಲ್ಲಿ ಸುಧಾರಣೆಗಳಾಗಬೇಕು. ಸಮುದಾಯದ ಸಂಪತ್ತು ಮತ್ತು ಆದಾಯ
ಸಾಧ್ಯವಾದಷ್ಟು ಸಮವಾಗಿ ವಿತರಣೆಗೊಂಡಾಗ ಆರ್ಥಿಕ ಕ್ಷೇಮಾಭಿವೃದ್ಧಿ ಹೆಚ್ಚಾಗುತ್ತೆ ಅಂತ ನಮಗೆಲ್ಲ ಗೊತ್ತು. ಹಾಗಾಗಿ ಶ್ರೀಮಂತ ವರ್ಗಗಳ ಜನರ ಮೇಲೆ ಅಧಿಕ ದರದ ತೆರಿಗೆಗಳನ್ನು ವಿಧಿಸುವ ಮೂಲಕ ಹಾಗೂ ಬಡವರ್ಗಗಳ ಜನರ ಕ್ಷೇಮಾಭಿವೃದ್ಧಿಗಾಗಿ ಹೆಚ್ಚಿನ ಗಾತ್ರದ ಸಾರ್ವಜನಿಕ ವೆಚ್ಚವನ್ನು ಕೈಗೊಳ್ಳುವ ಮೂಲಕ ಆದಾಯ ಮತ್ತು ಸಂಪತ್ತಿನ ಹಂಚಿಕೆಯಲ್ಲಿನ ಅಸಮಾನತೆಗಳನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ವಿಡಿಯೋ ಅರ್ಥಾತ್ ಇಂಪ್ರೂವ್ಮೆಂಟ್ ಅಂದರೆ ಇಲ್ಲಿ ನಮ್ಮ ವಿತರಣೆಯಲ್ಲಿ ಸುಧಾರಣೆಗಳಾಗಬೇಕು ಅನ್ನುವಂಥದ್ದು. ಯಾಕೆಂದರೆ ಶ್ರೀಮಂತರು ಮತ್ತು ಬಡವರ ನಡುವೆ ಇರುವಂತಹ ಅಸಮಾನತೆಯನ್ನು ಹೋಗಲಾಡಿಸಬೇಕು ಅಂದರೆ ಸರ್ಕಾರ ಪ್ರಮುಖವಾಗಿ ಮಾಡಬೇಕಾಗಿರುವಂತಹ ಕೆಲಸ ಏನು ಅಂದರೆ ಉತ್ಪಾದನೆಯನ್ನು ಹೆಚ್ಚಿಸುವುದು ಅಷ್ಟೇ ಅಲ್ಲ, ಅದರ ಜೊತೆಯಲ್ಲಿ ವಿತರಣೆಯೂ ಸಹ ಏನಾಗಬೇಕು, ಸಮಾನ ಪ್ರಮಾಣವಾಗಿ ಆಗಬೇಕು ಅನ್ನುವಂಥದ್ದು. ಹಾಗಾಗಿ ಸಂಪತ್ತಿನ ಹಂಚಿಕೆಯಲ್ಲಿ ಅಸಮಾನತೆಗಳು, ಆದಾಯ ಮತ್ತು ಸಂಪತ್ತಿನ ಹಂಚಿಕೆಯಲ್ಲಿ ಅಸಮಾನತೆಗಳು ದೂರ ಆಗಿದ್ದೇ ಅದರಲ್ಲಿ ಇಲ್ಲಿ ಅಭಿವೃದ್ಧಿ ಎನ್ನುವಂಥದ್ದನ್ನು ನಾವು ಕಾಣಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದು. ನೆಕ್ಸ್ಟ್ 4th ಪಾಯಿಂಟ್, ಎಕನಾಮಿಕ್ ಸ್ಟೆಬಿಲಿಟಿ ಆ್ಯಂಡ್ ಫುಲ್ ಎಂಪ್ಲಾಯ್ಮೆಂಟ್. ಆರ್ಥಿಕ ಸ್ಥಿಮಿತತೆ ಮತ್ತು ಪೂರ್ಣೋದ್ಯೋಗ. ಇನ್ಕ್ರೀಸಿಂಗ್ ದ ರಿಸೋರ್ಸಸ್ ಅವೈಲಬಲ್ ಇನ್ ದ ಕಂಟ್ರಿ ಆ್ಯಂಡ್ ಅಲಿವೇಟಿಂಗ್ ದ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ವಿಲ್ ಎನೇಬಲ್ ದ people to have more facilities to be able to provide authorities to the people who should be fully engaged in the production of the resources available in the country and to alleviate the problem of unemployment. ಲಭ್ಯವಿರುವಂತಹ ಸಂಪನ್ಮೂಲಗಳಲ್ಲಿ ನಾವು ನೋಡಿದಾಗ, ಪ್ರಮುಖವಾಗಿ ಲಭ್ಯವಿರುವಂತಹ ಸಂಪನ್ಮೂಲಗಳಲ್ಲಿ ನಾವು ನೋಡಿದಾಗ ಉತ್ಪಾದನೆಯಲ್ಲಿ ಪೂರ್ಣವಾಗಿ ಸಂಪನ್ಮೂಲಗಳನ್ನು ತೊಡಗಿಸ್ಕೊಳ್ಬೇಕು, ಜೊತೆಗೆ ನಿರುದ್ಯೋಗ ಸಮಸ್ಯೆಯನ್ನು ನಿವಾರಿಸಬೇಕು. ಅಂದರೆ ನಾವು ಸಂಪನ್ಮೂಲಗಳನ್ನು ತೊಡಗಿಸ್ಕೊಂಡಿದ್ದೆ ಆದರೆ ಮಾತ್ರ ಅಲ್ಲಿ ನಿರುದ್ಯೋಗವನ್ನು ಹೋಗಲಾಡಿಸಲಿಕ್ಕೆ ಸಾಧ್ಯ. ಆಗ ಜನರಿಗೆ ಅಧಿಕ ಸೌಲಭ್ಯಗಳು ಒದಗಿಸಲಿಕ್ಕೆ ಸಾಧ್ಯ ಆಗುತ್ತೆ. ಹಣದುಬ್ಬರವನ್ನು ನಿವಾರಿಸಿದಾಗ ಜನರ ಕೊಳ್ಳುವ ಶಕ್ತಿ ಹೆಚ್ಚಾಗುತ್ತೆ. ಅಂತೆಯೇ ಆರ್ಥಿಕ ಹಿಂಜರಿತವನ್ನು ಪರಿಹರಿಸುವ ಮೂಲಕ ಉದ್ಯೋಗಾವಕಾಶಗಳು, ಹೂಡಿಕೆ, ಲಾಭಗಳು ಮತ್ತು ಆದಾಯವನ್ನು ಅಧಿಕಗೊಳಿಸಬಹುದು. ಕೆಲಸ ಮಾಡಲು ಇಚ್ಛಿಸುವಂತಹ ಎಲ್ಲ ಜನರಿಗೂ ಉದ್ಯೋಗಾವಕಾಶಗಳನ್ನು ಕಲ್ಪಿಸಿಕೊಡಲಿಕ್ಕೆ ಸಾಧ್ಯತೆ ಇದೆ. ಜೊತೆಗೆ ಸಾಮಾಜಿಕ ಪ್ರಯೋಜನ ಸಹ ಗರಿಷ್ಠಗೊಳ್ಳುತ್ತೆ. ಶ್ರೀಮಂತರ ವರ್ಗದವರ ಮೇಲೆ ಅಧಿಕ ದರದ ತೆರಿಗೆಗಳನ್ನು ಮತ್ತು ಬಡವರ ಮೇಲೆ ಕಡಿಮೆ ಅಂದರೆ ತೆರಿಗೆಯನ್ನು ಹಾಕುವ ಮೂಲಕ, ಶ್ರೀಮಂತ ವರ್ಗದ ಮೇಲೆ ಅಧಿಕ ದರದ ತೆರಿಗೆಗಳನ್ನು ವಿಧಿಸುವ ಮೂಲಕ ಸುವ್ಯಕ್ತ ಅನುಭೋಗವನ್ನು ನಿಯಂತ್ರಿಸುವಂತಹ ಒಂದು ಕೆಲಸವನ್ನು ನಾವು ಮಾಡ್ತೇವೆ ಅಂತ. ಅಂತೆಯೇ ಸಾರ್ವಜನಿಕ ವೆಚ್ಚವೂ ಸಹ ಏನಾಗುತ್ತೆ ಅಂತಂದರೆ ಇಲ್ಲಿ ಆರ್ಥಿಕ ಹಿಂಜರಿತ ಮತ್ತು ನಿರುದ್ಯೋಗ ಸಮಸ್ಯೆಯನ್ನು ಪರಿಹರಿಸುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖವಾಗಲಿಕ್ಕೆ ಅವಶ್ಯಕವಾಗಿರುತ್ತೆ ಅನ್ನುವಂಥದ್ದು. ಇದು 4th ಪಾಯಿಂಟ್. ನೆಕ್ಸ್ಟ್ ಪಾಯಿಂಟ್, ಎಲಿಮಿನೇಟ್ ಇನ್ಫ್ಲೇಷನ್ ಅಂದರೆ ಆರ್ಥಿಕ ಹಣದುಬ್ಬರವನ್ನು ನಿಯಂತ್ರಿಸಲಿಕ್ಕೆ ಇದು ಸಾಧ್ಯತೆ ಆಗುತ್ತೆ ಅನ್ನುವಂಥದ್ದು. ನೆಕ್ಸ್ಟ್ ಅಥವಾ ಲಾಸ್ಟ್ ಪಾಯಿಂಟ್ ಏನಪ್ಪ ಅಂದರೆ ಇಂಟರೆಸ್ಟ್ಸ್ ಆಫ್ ಜನರೇಷನ್. ಏನು ಇಂಟರೆಸ್ಟ್ಸ್ ಆಫ್ ಜನರೇಷನ್ ಅಂತ ಅಂದರೆ ಭವಿಷ್ಯದ ಪೀಳಿಗೆಯ ಹಿತಾಸಕ್ತಿಗಳು. ಅಂದರೆ ಇಲ್ಲಿ ಡಾಲ್ಟನ್ ಅವರ ಅಭಿಪ್ರಾಯದಲ್ಲಿ ಭವಿಷ್ಯದ ಪೀಳಿಗೆ, ಇನ್ ಡಾಲ್ಟನ್ಸ್ ವ್ಯೂ ದ ಗವರ್ನಮೆಂಟ್ಸ್ ಫಿಸಿಕಲ್ ಆಪರೇಷನ್ ಮಸ್ಟ್ address the interests of the future generation. The social benefit is maximized only when the government plays these two roles. ಅಂದರೆ ಏನಪ್ಪ ಇಲ್ಲಿ ಅಂತಂದರೆ ಡಾಲ್ಟನ್ರವರ ಅಭಿಪ್ರಾಯದಲ್ಲಿ ಸರ್ಕಾರದ ಹಣಕಾಸಿನ ಕಾರ್ಯಚಟುವಟಿಕೆಗಳು ಭವಿಷ್ಯದ ಪೀಳಿಗೆಯ ಹಿತಾಸಕ್ತಿಗಳನ್ನು ಗಮನದಲ್ಲಿಟ್ಕೊಳ್ಬೇಕು. ಅಂದರೆ ಸರ್ಕಾರ ಇವತ್ತಿಂದ ಅಷ್ಟೇ ನೋಡಬಾರ್ದು, ಭವಿಷ್ಯದಲ್ಲಿ ಬರುವಂತಹ ಪೀಳಿಗೆಗೆ ಅನುಕೂಲವಾಗುವ ರೀತಿಯಲ್ಲೂ ಸಹ ತನ್ನ ಕಾರ್ಯಾಚರಣೆಗಳನ್ನು ಮಾಡಬೇಕಾಗತ್ತೆ. ಪ್ರಸಕ್ತ ಪೀಳಿಗೆಯ ಜನರ ಅವಶ್ಯಕತೆಗಳನ್ನು ಈಡೇರಿಸುತ್ತಲೇ ಭವಿಷ್ಯದ ಪೀಳಿಗೆಯ ಜನರ ಹಿತಾಸಕ್ತಿಗಳನ್ನು ರಕ್ಷಿಸಲಿಕ್ಕೆ ಮುಂದಾಗಬೇಕಾಗತ್ತೆ, ವೃದ್ಧಿಸಲಿಕ್ಕೆ ಮುಂದಾಗಬೇಕಾಗತ್ತೆ. ಹಾಗಾಗಿ ಅಗತ್ಯವಾದಂತಹ ಇಂತಹ ಕ್ರಮಗಳನ್ನು ಸರ್ಕಾರ ಕೈಗೊಳ್ಳಬೇಕಾಗಿರುವುದ್ರ ಜೊತೆಗೆ 2 ಪಾತ್ರಗಳನ್ನು, ಅಂದರೆ ಒಂದು ಭವಿಷ್ಯದ ಪೀಳಿಗೆಯ ಜನರನ್ನ ದೃಷ್ಟಿಯಲ್ಲಿಟ್ಕೊಳ್ಳುವಂಥದ್ದು ಮತ್ತು ಪ್ರಸಕ್ತ ಜನರನ್ನ ಹಿತಾಸಕ್ತಿಯನ್ನು ಇಟ್ಟುಕೊಂಡು ನಿರ್ವಹಿಸಿದಾಗ, ಅಂದರೆ 2 ಪಾತ್ರಗಳನ್ನು ನಿರ್ವಹಿಸಿದಾಗ ಮಾತ್ರ ಸಾಮಾಜಿಕ ಪ್ರಯೋಜನ ಅನ್ನುವಂಥದ್ದು ಗರಿಷ್ಠಗೊಳ್ಳುತ್ತೆ ಅನ್ನುವಂಥದ್ದು ಡಾಲ್ಟನ್ ಅವರ ಅಭಿಪ್ರಾಯ. ಇದಿಷ್ಟು ಏನು ಸೋಷಿಯಲ್ ಟೆಸ್ಟ್ಸ್ ಅಡ್ವಾಂಟೇಜ್ ಅಥವಾ ಟೆಸ್ಟ್ಸ್ ಆಫ್ ಸೋಷಿಯಲ್ ಅಡ್ವಾಂಟೇಜ್, ಸಾಮಾಜಿಕ ಪ್ರಯೋಜನದ ಪರೀಕ್ಷೆಗಳು. ಥ್ಯಾಂಕ್ ಯು.